ಒಬ್ಳು ನಾರ್ಮಲ್ ಆಗಿರೋ ಹುಡುಗಿ, ಒಂದು ಹಳೆ PG, ಒಂದು ಹೊಸ ಊರು. ಈ ಸ್ಟೋರಿ ಒಬ್ಳು ಹುಡುಗಿದು. ಈ ಸ್ಟೋರಿನ ಆ ಹುಡುಗಿ ಒಂದು ಪ್ಲಾಟ್ಫಾರ್ಮ್ ಇದೆ, ಎಲ್ಲರೂ ಅವ್ರ ಸ್ಟೋರಿ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ನ ಬಂದು ಶೇರ್ ಮಾಡ್ತಾರೆ. ಅಲ್ಲಿ ಆ ಹುಡುಗಿ ಅವಳಿಗಾಗಿದ್ದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದು. ಈ ಸ್ಟೋರಿ ಬೇರೆ ಎಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲಿರೋ ಧಾರವಾಡಲ್ಲಿರೋ ಒಂದು ಚಿಕ್ಕ ಹಳ್ಳಿಲಿ ಒಬ್ಳು ಹುಡುಗಿ ಜೊತೆ ಆಗಿದ್ದ ಘಟನೆ. ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅವ್ರ ಅಪ್ಪ ಅಮ್ಮನ ಜೊತೆ ಆ ಹುಡುಗಿ ಜಗಳ ಆಡೋದ್ರಿಂದ. ಆ ಹುಡುಗಿ ಹತ್ತತ್ರ PUC ಕಂಪ್ಲೀಟ್ ಮಾಡಿರ್ತಾಳೆ. ಅವಳಿಗೆ ಮುಂದೆ ಇನ್ನ ಓದ್ಬೇಕನ್ನೋ ಆಸೆ ಇರುತ್ತೆ. ಅದನ್ನ ಅವಳು ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾಳೆ, ನನ್ಗಿನ್ನ ಓದ್ಬೇಕನ್ನೋ ಆಸೆ ಇದೆ, ನಾನು ಇನ್ನ ಓದ್ತೀನಿ ಅಂತ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ತುಂಬ ಜಗಳಗಳು ನಡೆಯುತ್ತೆ. ಇವಳು ತುಂಬ ಜಗಳ ಮಾಡ್ತಾಳೆ, ಇವಳು ತುಂಬ ಹಠ ಮಾಡ್ತಾಳೆ ಓದಲೇಬೇಕು ಅಂತ. ಅವ್ರ ಅಪ್ಪ ಅಮ್ಮನೂ ಕೂಡ ನೀನು ಇಷ್ಟು ದಿನ ಓದಿದ್ದು ಸಾಕು, PUC ಮಾಡ್ಕೊಂಡಿದ್ಯಾ, ಅದೇ ನಮಗೆ ತುಂಬ ದೊಡ್ಡದು, ಸಾಕು ಬಿಡು, ಇನ್ನು ಮುಂದೆ ಓದಬೇಡ ಅಂತ ಹೇಳ್ತಾರೆ. ಆದರೆ ಆ ಹುಡುಗಿ ಕೇಳಲ್ಲ. ಅವಳಿಗೆ ಹಠ ಇರುತ್ತೆ, ಓದಬೇಕು, ಚೆನ್ನಾಗಿ ಓದಬೇಕು, ಓದಿ ಏನಾದರೂ ಮಾಡಬೇಕು ಅಂತ. ಅದೇ ಕಾರಣಕ್ಕೆ ಆ ಹುಡುಗಿ ಅವ್ರ ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿ ಹಾಗೋ ಈಗೋ ಒಪ್ಪಿಸ್ತಾಳೆ ಓದೋಕ್ಕೆ. ಆ ಹುಡುಗಿ ಹೇಳ್ತಾಳೆ ಅವ್ರ ಅಪ್ಪ ಅಮ್ಮಂಗೆ, ಇಷ್ಟು ದಿನ ನೀವು ಹೇಳ್ದಂಗೆ ನಾನು ಕೇಳಿದ್ದೀನಿ, ಒಂದೇ ಒಂದು ಸರಿ ನನ್ನ ಮಾತು ಕೇಳಿ, ನಾನು ಓದಬೇಕು, ನಾನು ಬೆಂಗಳೂರಿಗೆ ಹೋಗ್ತೀನಿ ಓದಲಿಕ್ಕೆ ಅಂತ. ಅವ್ರ ಅಪ್ಪ ಅಮ್ಮ ಅವಳು ಓದೋದಕ್ಕೆ ಒಪ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ಅವಳು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ರ ಅಪ್ಪ ಅಮ್ಮ ಇಬ್ಬರು ಬೇಡ, ನೀನು ಬೆಂಗಳೂರಿಗೆಲ್ಲ ಹೋಗೋದು ಬೇಡ, ನೀನು ಬೆಂಗಳೂರಿಗೆ ಹೋಗಂಗಿದ್ರೆ ನೀನು ಓದಲೇ ಬೇಡ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹಠ ಮಾಡಿ ಕೊನೆಗೂ ಅವ್ರ ಅಪ್ಪ ಅಮ್ಮನ ಒಪ್ಸೇ ಬಿಡ್ತಾಳೆ. ಅವ್ರ ಅಪ್ಪ ಅಮ್ಮನ ಒಪ್ಸಿ ಬಸ್ ಹತ್ಕೊಂಡು ಸೀದಾ ಧಾರವಾಡಿಂದ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗ್ತಾಳೆ. ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಅವರು ಒಬ್ಬರು ರಿಲೇಷನ್ ಮನೆಯಲ್ಲೇ ಉಳ್ಕೊಂಡಿರ್ತಾಳೆ ಸ್ವಲ್ಪ ದಿನ. ಯಾಕಂದರೆ ಅಡ್ಮಿಷನ್ ಮಾಡಿಸ್ಬೇಕಾಗಿರುತ್ತೆ. ಅವಳು ಅವರಪ್ಪ ಅವರಮ್ಮ 3 ಜನನು ಅವ್ರ ರಿಲೇಷನ್ ಮನೇಲಿ ಉಳ್ಕೊಂಡಿರ್ತಾರೆ. ಒಂದು 3-4 ದಿನ ಆದಮೇಲೆ ಅವಳ ಅಡ್ಮಿಷನ್ ಕೂಡ ಆಗೋಗುತ್ತೆ ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಕಾಲೇಜಲ್ಲಿ. ಅವ್ರ ರಿಲೇಷನ್ ಅವ್ರು ಏನು ಹೇಳ್ತಿರ್ತಾರೆ ಅಂದರೆ, ಬಿಡಿ ನಿಮ್ಮ ಮಗಳು ನಮ್ಮ ಮನೇಲಿ ಇರಲಿ, ಅವಳು ಓದೋಷ್ಟು ದಿನ ಇಲ್ಲಿ ಬೆಂಗಳೂರಲ್ಲಿ ಇರೋಷ್ಟು ದಿನ ನಮ್ಮ ಮನೇಲಿ ಇರಲಿ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಅವ್ರ ಅಪ್ಪಂಗೆ ಇಷ್ಟ ಇರಲ್ಲ. ಯಾವತ್ತಾರು ಒಂದಿನ ಏನಾದರೂ ಒಂದು ಮಾತು ಬಂದ್ಬಿಡುತ್ತೆ, ಎಲ್ಲಿ ಅವ್ರು ಏನಾದರೂ ನಮ್ಮಿಂದ ನಿಮ್ಮ ಮಗಳು ಓದಿದ್ಲು, ನಮ್ಮ ಮನೇಲೇ ಇಲ್ದ್ಲು, ನಮ್ಮ ಮನೇಲೇ ಬೆಳೆದ್ಲು ಅಂತ ಅಂದ್ಬಿಡ್ತಾರೆ ಅಂತ ಅವರಪ್ಪ, ನೀನು ಅಲ್ಲಿರಬೇಡ, ನೀನು ಯಾವ್ದಾದ್ರು ಒಂದು PG ಮಾಡ್ಕೊಂಡಿರು ಅಂತ ಅವಳಿಗೆ ಕಾಸು ಕೊಡ್ತಾರೆ. ಆ ಹುಡುಗಿನೂ ಹುಡುಕ್ತಾಳೆ, ಸುತ್ತಮುತ್ತ ಯಾವುದು PG ಸಿಗಲ್ಲ. ಆ ಕಾಲೇಜ್ ಹತ್ರದಲ್ಲೇ ಸ್ವಲ್ಪ ದೂರದಲ್ಲೇ ಒಂದು PG ಅವಳಿಗೆ ಸಿಗುತ್ತೆ. ಅದು ಅವಳ ಬಜೆಟಿಗೆ ಕರೆಕ್ಟಾಗಿರುತ್ತೆ. ಅವಳು ಆ PGಗೆ ಎಂಟ್ರ್ ಆಗ್ತಾಳೆ. ಅವಳಿಗೆ ಆ PG ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಅವಳಿಗೆ ಏನೋ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಏನೋ ಒಂಥರ ನೆಗೆಟಿವ್ ಫೀಲ್ ಆಗುತ್ತಲ್ಲ, ಆ ಥರ ಅವಳಿಗೇನೋ ಫೀಲ್ ಆಗುತ್ತೆ. ಆ PGಗೆ ಒಬ್ಬರು ವಾರ್ಡನ್ ಇರ್ತಾರೆ, ಅವ್ರ ಹೆಸರು ಜಯಮ್ಮ ಅಂತ. ಇವಳು PGಗೆ ಎಂಟ್ರ್ ಆದಮೇಲೆ ಜಯಮ್ಮ ಕರ್ಕೊಂಡು ಹೋಗ್ತಾರೆ ಇವಳನ್ನ ಅವಳ ರೂಮ್ ತೋರ್ಸೋಕ್ಕೆ. ಅವಳ ರೂಮು ಚಿಕ್ಕದಾಗಿರುತ್ತೆ, ಒಂದು ಕಿಟಕಿ, ಹಿಂದೆ ಗಾರ್ಡನ್ ಥರ ಏನೋ ಇರುತ್ತೆ, ಮತ್ತೆ ಒಂದು ಕಬೋರ್ಡ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರೋಲ್ಲ ಆ ರೂಮಲ್ಲಿ. ಜಯಮ್ಮ ಅವಳಿಗೆ ಆ ರೂಮ್ ತೋರಿಸಿ, ಇದೇ ನಿನ್ನ ರೂಮು, ಇಲ್ಲೇ ನೀನು ಉಳಿಬೇಕು, ಒಂದು ಸ್ವಲ್ಪ ರೂಲ್ಸ್ಗಳಿದೆ ಅಂತ ಹೇಳ್ತಾರೆ. ಆ ಹುಡುಗಿ ಏನು ರೂಲ್ಸ್ಗಳು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, 12 ಗಂಟೆ ಆದಮೇಲೆ PGಯಿಂದ ಈಚೆ ಹೋಗಂಗಿಲ್ಲ, ಮತ್ತು ನಿನ್ನ ರೂಮ್ಗೆ ಯಾರನ್ನೂ ಕರ್ಕೊಂಬರಂಗಿಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಹುಡುಗಿ ಅಷ್ಟೊಂದೇನು ಕೇರ್ ಮಾಡಲ್ಲ, ಏನೋ ನಾರ್ಮಲ್ ರೂಲ್ಸ್ ಇರ್ಬೋದೇನೋ ಅಂದ್ಕೊಂಡು ಸುಮ್ಮಾಗ್ತಾಳೆ. ಫಸ್ಟ್ ದಿನ ಹೋಗಿ ಊಟ ಮಾಡ್ತಾಳೆ. ಊಟ ಮಾಡಿ ಹೋಗಿ ಅವಳ ರೂಮಲ್ಲಿ ಮಲ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ನಿದ್ದೆ ಬರ್ತಿರಲ್ಲ ಅವಳಿಗೆ. ಏನಕ್ಕಂತ ಅಂದರೆ ಅವಳು ಫಸ್ಟ್ ಟೈಮ್ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರ್ತಾಳೆ, ಅದಕ್ಕೆ ನಿದ್ದೆ ಬರ್ತಿರಲ್ಲ. ಹಾಗೋ ಈಗ ಒದ್ದಾಡ್ಕೊಂಡು ಆ ದಿನನ ಕಳೀತಾಳೆ. ನೆಕ್ಸ್ಟ್ ದಿನ ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜಲ್ಲೆಲ್ಲ ನಾರ್ಮಲ್ ಆಗಿರುತ್ತೆ, ಎಲ್ಲರೂ ಹೊಸ ಫ್ರೆಂಡ್ಸ್ ಕೂಡ ಆಗ್ತಾಳೆ. ಆದರೆ ಅವಳು ಹಳೆ ಫ್ರೆಂಡ್ಸ್ನ ಮಿಸ್ ಮಾಡ್ತಿರ್ತಾಳೆ. ಅವ್ರ ಹತ್ರ ಎಲ್ಲ ಮಾತಾಡ್ತಾಳೆ. ತಿರ್ಗಾ PGಗೆ ಹೋಗ್ತಾಳೆ. PGಗೆ ಹೋಗಿ ಊಟ ಎಲ್ಲ ಮಾಡ್ತಾಳೆ. 7 ಗಂಟೆ ಹತ್ತತ್ರನೇ ಅವ್ರು ಯಾರು ಅಲ್ಲಿ ಸುತ್ತಮುತ್ತ ಇರೋರು ಯಾರು ಮನೆಯಿಂದ ಈಚೆನೆ ಓಡಾಡ್ತಿರ್ಲಿಲ್ವಂತೆ. ಕಿಟಕಿಲಿ ಯಾವುದೋ ಶ್ಯಾಡೋ ನೋಡ್ದಂಗೆ ಅನಿಸುತ್ತೆ. ಅವಳು ಭ್ರಮೆ ಅಂದ್ಕೊಂಡು ಸುಮ್ಮನೆ ಆಗೋಗ್ತಾಳೆ. ಡೇ 3 ಆ ದಿನನೂ ಕೂಡ ಅವಳು ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜ್ಗೆ ಹೋಗಿ ವಾಪಸ್ ಬಂದು ಊಟ ಮಾಡಿ ಸಾಯಂಕಾಲದ ಹೊತ್ತು ಅವಳಿಗೆ ಬೋರ್ ಆಗ್ತಿರುತ್ತೆ. ಅವಳು PGಲು ಯಾರನ್ನೂ ಫ್ರೆಂಡ್ ಮಾಡ್ಕೊಂಡಿರಲ್ಲ. ಸುಮ್ಮನೆ ಅವಳು ಸಾಯಂಕಾಲದಂಗೆ ಈಚೆ ಓಡಾಡಿಕೊಂಡು ವಾಪಸ್ PGಗೆ ಬಂದುಬಿಡ್ತಾಳೆ. ಅವಳು ವಾಪಸ್ PGಗೆ ಬಂದು ಅವಳಿಗೇನೋ ಓದೋದಿರುತ್ತೆ, ಓದ್ತಾ ಇರ್ತಾಳೆ. ಅವಳಿಗೆ ಯಾರೋ ಏನೋ ಅವ್ಳಿಗೆ ಅಂತಾರ ಥರ ಅವಳಿಗೆ ಅನಿಸುತ್ತೆ, ಯಾರೋ ಅವಳನ್ನ ಕರೀತಾರ ಥರ ಅನಿಸುತ್ತೆ ಅವಳಿಗೆ. ಆ ಕಿಟಕಿ ಅಂತ ಈ
ಇತ್ತಲ್ಲ, ಆ ಕಿಟಕಿಯಿಂದ ಯಾರೋ ಅವಳನ್ನ ಗುರಾಯಿಸ್ಕೊಂಡು ನೋಡ್ತಾ ಇದಾರ ಅಂತ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಅವಳಿಗೆ ಒಂಥರ ಭಯ ಆಗಿ ಇದನ್ನ ಅವಳು ಅವ್ರ ವಾರ್ಡನ್ ಜಯಮ್ಮಂಗೆ ಹೇಳಕ್ ಹೋಗ್ತಾಳೆ. ಜಯಮ್ಮನ ಹತ್ರ ಹೋಗಿ ಅವಳಿಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಮತ್ತೆ ಅವಳಿಗೆ ಡೇ 1 ಇಂದ ಏನೇನ್ ನಡೀತಿದ್ದೋ ಎಲ್ಲ ಹೇಳ್ತಾಳೆ. ಆಗ ಜಯಮ್ಮ ಹೇಳ್ತಾರೆ, ಇದು ನಿನ್ನ ಫಸ್ಟ್ ಟೈಮ್ ಅಲ್ವಾ ನೀನು ನಿಮ್ಮ ಮನೆಯವ್ರನ್ನ ಬಿಟ್ಟಿರೋದು, ಇದೆಲ್ಲ ನಾರ್ಮಲ್, ಸ್ವಲ್ಪ ದಿನ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಧೈರ್ಯ ತುಂಬ್ತಾರೆ. ಅವಳು ಸ್ವಲ್ಪ ಧೈರ್ಯ ತಗೊಂಡು ವಾಪಸ್ ರೂಮಿಗೆ ಬರ್ತಾಳೆ. ಬಂದು ಆರಾಮಾಗಿ ಮಲ್ಕೊಂಡ್ಬಿಡ್ತಾಳೆ. ಅವತ್ತು ಡೇ 4 ಈ ದಿನ ಅವಳಿಗೆ ರಜಾ ಇರುತ್ತೆ. ಅವಳು ಅವಳ ರೂಮ್ ನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಕ್ ಹೋಗ್ತಾ ಇರ್ತಾಳೆ. ಅವಳು ಕ್ಲೀನ್ ಮಾಡ್ತಾ ಇರ್ತಾಳೆ. ಎಲ್ಲ ಕ್ಲೀನ್ ಮಾಡುವಾಗ ಹಂಗೆ ಆ ಕಬೋರ್ಡ್ ನ ಕೂಡ ಕ್ಲೀನ್ ಮಾಡಕ್ ಹೋಗ್ತಾಳೆ. ಆ ಕಬೋರ್ಡ್ ಕ್ಲೀನ್ ಮಾಡ್ತಾ ಇರುವಾಗ ಯಾವ್ದೋ ಒಂದು ಹಳೆ ಕಾಲದ ಯಾವ್ದೋ ಒಂದು ಫೋಟೋ ಸಿಗುತ್ತೆ ಅವಳಿಗೆ. ಅದ್ರಲ್ಲಿ ಒಬ್ಳು ಹುಡುಗಿ ಫೋಟೋ ಇರುತ್ತೆ. ಅವಳು ಆ ಕಬೋರ್ಡ್ ನ ಕ್ಲೀನ್ ಮಾಡುವಾಗ ಅವಳ ಹಿಂದೆ ಯಾರೋ ನಿಂತ್ಕೊಂಡು ಗುರಾಯಿಸ್ತಾರ ತರ ಅವಳಿಗೆ ಅನ್ಸುತ್ತೆ. ಅವಳಿಗೆ ಹಿಂದೆ ಯಾರೋ ನಿಂತ್ಕೊಂಡು ನೋಡ್ತಾ ಇದಾರೆ ಅಂತ ಫೀಲ್ ಆಗುತ್ತೆ. ಅವಳಿಗೆ ಗೊತ್ತಾಗುತ್ತೆ, ಕಾಣುತ್ತೆ ಅದು ಶ್ಯಾಡೋ. ಅವಳು ಏನ್ ಅನ್ಕೊಂತಾಳೆ, ಏನು ಇಲ್ಲ, ನನ್ ಮನ್ಸಿಗೆ ಹಂಗ್ ಕಾಣ್ತಾ ಇದೆ, ನಾನು ಏನು ನೋಡಿಲ್ಲ ಅಂತ ಅನ್ಕೊಂಡು ಅವಳುಗಳೇ ಸಮಾಧಾನ ಮಾಡ್ಕೊಂತಾಳೆ. ಆದ್ರೆ ಅವಳು ಆಡ್ಬಿಟ್ಟು ಸಡನ್ ಆಗಿ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಸ್ಟ್ರಾಂಗ್ ಫೀಲಿಂಗ್ ಅನ್ಸ್ತಾ ಇರುತ್ತೆ ಅಲ್ಲಿ ಯಾರೋ ನಿಂತಿದ್ದಾರೆ ಅಂತ. ಆಗ ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಯಾರು ಫೋಟೋದಲ್ಲಿ ಇದ್ರೋ ಅದೇ ಹುಡುಗಿ ಒಂಥರ ಕೂದಲೆಲ್ಲ ಕೆದರ್ಕೊಂಡು ಮುಖ ಒಂಥರ ಗಾಯ ಎಲ್ಲ ಆಗಿ ಅಲ್ಲಿ ನಿಂತ್ಕೊಂಡು ಅವಳನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆ ಹುಡುಗಿ ಯಾವಾಗ ಹಿಂದೆ ತಿರುಗ್ತಾಳೋ ಆ ಹುಡುಗಿ ಹೇಳ್ತಾಳಂತೆ, ಹೋಗ್ಬಿಡು ಇಲ್ಲಿಂದ, ಹೋಗ್ಬಿಡು, ನನ್ಗೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ, ಇಲ್ಲಿ ಬಂದು ನನ್ಗೆ ಯಾಕೆ ಹಿಂಸೆ ಮಾಡ್ತಾ ಇದ್ಯಾ ಅಂತ. ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಅವಳು ಅನ್ಕೊಂತಾಳೆ, ಇದೇನು ನಡೆದಿಲ್ಲ, ಇಲ್ಲೇನು ನಡೀತಾ ಇಲ್ಲ, ನಾನು ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತಾ ಇರ್ತಾಳೆ. ಆದ್ರೆ ಅದು ರಿಯಲ್ ಆಗಿ ನಡೀತಾ ಇರುತ್ತೆ ಅಂತ ಅನ್ಸ್ತಿತ್ತಂತ ಅವಳಿಗೆ. ಅದಾದ್ಮೇಲೆ ಅವಳು ಜೋರಾಗಿ ಕಿರ್ಚ್ಕೊಂತಾಳೆ. ಕಿರ್ಚ್ಕೊಂಡು ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ. ಆಗ ಆ PG ಇರೋರೆಲ್ಲ ಬರ್ತಾರೆ. ಜಯಮ್ಮನವ್ರು ಕೂಡ ಬರ್ತಾರೆ. ಎಲ್ಲ ಅಲ್ಲಿ ಹತ್ರದಲ್ಲಿ ಇದ್ದಿದ್ದು ಒಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಆ ನೈಟು ಅವಳನ್ನ ಅದೇ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಮಾರನೇ ದಿನ ಅವಳು ಫೋನ್ ಎತ್ತಿಲ್ದಿರೋ ಕಾರಣ ಅವ್ರ ಅಪ್ಪ ಅಮ್ಮ ಇಬ್ರು ಬೆಂಗಳೂರಿಗೆ ಬಂದ್ಬಿಡ್ತಾರೆ. ಬೆಂಗಳೂರಿಗೆ ಬಂದು ಅವ್ರ ಅಪ್ಪ ಕೇಳ್ತಾರೆ, ಏನಾಯ್ತಮ್ಮ ಅಂತ. ಆಗ ಅವ್ರ ಮಗಳು ಏನೇನೆಲ್ಲ ನಡೀತು ಇಷ್ಟು ದಿನ ಅವಳ ಜೊತೆ ಎಲ್ಲ ಅವ್ರ ಅಪ್ಪಂಗೆ ಹೇಳ್ಬಿಡ್ತಾಳೆ. ಅವ್ರಪ್ಪ ತುಂಬಾ ಶಾಕ್ ಆಗೋಗ್ತಾರೆ. ಈಗಿನ ಕಾಲದಲ್ಲೂ ಈ ತರ ಎಲ್ಲ ನಡೆಯುತ್ತಾ ಅಂತ. ಇಲ್ಲಿಗೆ ಆ ಸ್ಟೋರಿನ ಅವಳು ಹೆಡ್ ಮಾಡಿದ್ಲು. ಸಖತ್ ಆನರ್ ಆಗಿದೆ ಅಲ್ವಾ ಸ್ಟೋರಿ. ಇವಾಗ ಹುಡುಗಿ ಏನ್ ಮಾಡ್ತಿದ್ದಾಳೋ ಏನೋ ಯಾರಿಗೂ ಗೊತ್ತಿಲ್ಲ. ಪಾಪ ಏನೋ ಕನ್ಸು ಕಟ್ಕೊಂಡ್ ಬಂದ್ಲು, ಓದ್ಬೇಕು, ಏನಾದ್ರು ಮಾಡ್ಬೇಕು, ಅಚೀವ್ ಮಾಡ್ಬೇಕಂತ. ಆದ್ರೆ ಅವಳ ಜೊತೆ ಈ ತರ ಆಗುತ್ತಂತ ಅವಳೇ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಇದಿಷ್ಟು ಇವತ್ತಿನ ಈ ಸ್ಟೋರಿ ಆಗಿತ್ತು. ಇನ್ನ ಇದೇ ತರ ಹಾರರ್ ಸ್ಟೋರೀಸ್, ಕ್ರೈಮ್ ಸ್ಟೋರೀಸ್ ಮಾಡ್ತಾ ಇರ್ತೀನಿ. ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.